ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಿಸಿ ಬಿಸಿಯಾದಂಥ ಮಸಾಲೆ ವಡೆ ಮಾಡೋದು ಹೇಗೆ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. 1ರಿಂದ 1.5 ಗಂಟೆಗಳ ಕಾಲ ಕಡಲೆಬೇಳೆನ ನೆನೆಸಿಟ್ಟಿದ್ದೀನಿ. 8ರಿಂದ 10 ಗುಂಟೂರು ಒಣಮೆಣಸಿನ್ಕಾಯಿ, 2 ಇಂಚ್ ಆಗೋಷ್ಟು ಶುಂಠಿ, ಚಕ್ಕೆ, ಲವಂಗ ಮತ್ತು ಬೆಳ್ಳುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕರಿಬೇವು, ಕೊತ್ತಂಬರಿ ಮತ್ತು ಪುದೀನ ಹಾಗೂ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು. ಮೊದಲು ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಶುಂಠಿ, ಚಕ್ಕೆ, ಲವಂಗ, ಒಂದು 6ರಿಂದ 7 ಎಸಳಷ್ಟು ಸಿಪ್ಪೆ ತೆಗೆದಿರೋವಂಥ ಬೆಳ್ಳುಳ್ಳಿ, 8ರಿಂದ 10 ಗುಂಟೂರು ಒಣಮೆಣಸಿನ್ಕಾಯಿ ಬಿಸಿ ಮಾಡದೇ ಇರೋವಂಥದ್ದು. ಇದನ್ನು ನೀರು ಹಾಕ್ತೀರಾ ಹಾಗೆ ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ನೆನೆಸಿರೋವಂಥ ಕಡಲೆಬೇಳೆನ ಈಗ ನಾವು ಶೋಧಿಸ್ಕೋಬೇಕಾಗುತ್ತೆ. ನೀರನ್ನು ಸಂಪೂರ್ಣವಾಗಿ ಹೋಗೋವರೆಗೂ ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಅದಾದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ದಿರ ರುಬ್ಕೋಬೇಕಾಗುತ್ತೆ. ತುಂಬ ನೈಸಾಗಿ ರುಬ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ. ತುಂಬ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ. ನೋಡಿ, ಸುಮ್ಮನೆ 2 ಸುತ್ತು ಹಾಕಿದ್ರೆ ಈ ಥರ ಆಗುತ್ತೆ. ಇದು ಸ್ವಲ್ಪ ಬೇಳೆ ಇದೆ ಅನ್ನಿಸ್ತಾ ಇದೆ, ಹಾಗಾಗಿ ಇನ್ನೊಂದು 2 ಸುತ್ತನ್ನು ಹಾಕೋಣ. ಇಷ್ಟಿದ್ರೆ ಸಾಕು. ಈಗ ಮೊದಲು ಎಣ್ಣೆನ ನಾವು ಕಾಯಕ್ಕಿಟ್ಕೊಬಿಡೋಣ. ಎಣ್ಣೆ ಕಾಯ್ತಾ ಇರಲಿ. ರುಬ್ಬಿರೋವಂಥ ಕಡಲೆಬೇಳೆನ ಒಂದು ಬೌಲ್ಗೆ ಹಾಕ್ಕೊಂಡು ಇದಕ್ಕೆ ನಾವೇನು ಮಸಾಲ ಪದಾರ್ಥನ ರೆಡಿ ಮಾಡಿ ಇಟ್ಕೊಂಡಿದ್ವಿ, ನೀರು ಹಾಕದೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೋಬೇಕಾಗುತ್ತೆ. ನಾನೀಗ ಆಲ್ಮೋಸ್ಟ್ ಒಂದು ಅರ್ಧ kg ಕಡಲೆಬೇಳೆಗೆ ನಾನು ನಿಮಗೆ ತೋರಿಸ್ದೆ ಎಷ್ಟೆಷ್ಟು ಹಾಕ್ಕೋಬೇಕಾಗುತ್ತೆ ರುಬ್ಬೋದಕ್ಕೆ ಅಂತ. ಅದಷ್ಟನ್ನೇ ಹಾಕ್ಕೊಬೇಕು. ತುಂಬ ಜಾಸ್ತಿ ಹಾಕಿದ್ರೆ ಮಸಾಲೆ ವಾಸನೆ ಬರುತ್ತೆ. ಅದು ರುಬ್ಕೊಂಡಿರೋವಂಥ ಪೌಡರು, ಕೊತ್ತಂಬರಿ, ಪುದೀನ, ಕರಿಬೇವು ಮತ್ತು ಸಣ್ಣಗೆ ಹೆಚ್ಕೊಂಡಿರೋವಂಥ ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಳ್ಳೆ ಮಿಶ್ರಣ ಕೊಡೋಣ. ಒಳ್ಳೆ ಮಿಶ್ರಣ ಕೊಟ್ಟಾದಮೇಲೆ ಸ್ವಲ್ಪ ಇದನ್ನು ಸಣ್ಣದಾಗಿ ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಸ್ವಲ್ಪ ಕೈಯನ್ನು ಒದ್ದೆ ಮಾಡಿಕೊಂಡು ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ನಾನು ಈ ಸೈಜಲ್ಲಿ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಅಂಗೈನ ಸ್ವಲ್ಪ ತೇವ ಮಾಡಿಕೊಂಡು ವಡೆನ ನಮಗೆ ಮಂದ ಬೇಕಾದರೆ ಮಂದಕ್ಕೆ ತಟ್ಕೋಬೋದು, ತೆಳುವಾಗಿ ಬೇಕಾದರೆ ತೆಳುವಾಗೂ ತಟ್ಕೋಬೋದು. ತೆಳುವಾಗಿ ತಟ್ಟಿದ್ರೆ ಕ್ರಿಸ್ಪಿಯಾಗಿರುತ್ತೆ, ಸ್ವಲ್ಪ ಮಂದವಾಗಿ ತಟ್ಟಿದ್ರೆ ಸ್ವಲ್ಪ ಸಾಫ್ಟಾಗಿರುತ್ತೆ. ನಮಗೆ ಯಾವ ಥರ ಬೇಕೋ, ಯಾರು ಯಾವ ಥರ ಇಷ್ಟಪಡ್ತೀರೋ ಆ ಥರ ತಟ್ಕೋಬೋದು. ನೋಡಿ, ಒಂದೊಂದೇ ವಡೆಗಳನ್ನು ಎಣ್ಣೆ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಮೊದಲನೇ ರೌಂಡ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನೋಡಿ, ನಿಧಾನವಾಗಿ ಎಣ್ಣೆಯಲ್ಲಿ ವಡೆಗಳನ್ನು ಹಾಕ್ತಾಯಿದ್ದೀನಿ. ನೀವು ವಡೆಗಳನ್ನು ಹಾಕಿದ ತಕ್ಷಣ ಇಮ್ಮಿಡಿಯೇಟಾಗಿ ಸೌಟ್ ಹಾಕಬಾರ್ದು. ಹಾಕಿದ್ರೆ ವಡೆ ಎಲ್ಲ ಒಡೆದೋಗ್ಬಿಡುತ್ತೆ. ಒಂದು 2 ನಿಮಿಷ ಬಿಟ್ಬಿಡಿ. ತದನಂತರ ನಾವು ಉಲ್ಟಾ ಮಾಡ್ಬೋದು ವಡೆನ. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ನಿಧಾನ ಆಗುತ್ತೆ ಮೊದಲನೇ ರೌಂಡ್ ಬೇಯೋದಕ್ಕೆ, ಬಟ್ ಸೆಕೆಂಡ್ ರೌಂಡಿಂದ ನಾವು ಮತ್ತು ವಡೆ ಹಾಕಿದಾಗ ಅದು ತುಂಬಾ ಬೇಗ ಬೆಂದಿರುತ್ತೆ. ಯಾಕೆಂದರೆ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟಿರುತ್ತಲ್ಲ, ಹಾಗಾಗಿ ಬೇಗ ಬೆಂದೋಗ್ಬಿಡುತ್ತೆ. ಮೊದಲನೇ ರೌಂಡು ಬೇಯೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ವಡೆ ಎಲ್ಲ ಮೇಲ್ಗಡೆ ಸೀದೋಗುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಮೇಲ್ ಮಾತ್ರ ಸೀದಿರುತ್ತೆ, ರುಚಿನೂ ಅಷ್ಟಿರಲ್ಲ. ನೋಡಿ, ಮಸಾಲೆ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಅಂತೂ ಬರ್ತಾಯಿದೆ. ವಡೆ ಬಿಸಿ ಬಿಸಿಯಾದಂಥ ವಡೆ ಸೂಪರಾಗಿರುತ್ತೆ. ನೋಡಿ, ವಡೆ ರೆಡಿ ಆಯಿತು. ಈಗ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ಬೇಳೆಗಳನ್ನು ಸ್ವಲ್ಪ ಹಾಗಾಗೆ ಇರೋ ಥರ ನಾನು ರುಬ್ಕೊಂಡಿದ್ದೀನಿ. ತುಂಬ ನೈಸಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ಒಂದೊಂದು ಬೇಳೆಗಳು ಇರೋ ಥರ ನೋಡಿಕೊಂಡೆ ರುಬ್ಕೋಬೇಕಾಗುತ್ತೆ. ಒಂದೊಳ್ಳೆ ಪರಿಮಳ ಭರಿತವಾದಂಥ ವಡೆ, ಮಸಾಲ ವಡೆ ರೆಡಿಯಾಗಿದೆ. ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಸಾಲ ವಡೆ ಹೇಗಿತ್ತು ಅಂತ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು.